ರಿಕ್ವೆಸ್ಟ್ ಮಾಡಿಕೊಂಡೆ ವಿತಿನ್ 10-15 ಮಿನಿಟ್ಸ್ ವಿ ಶುಡ್ ಕ್ಲೋಸ್ ದಿ ಫಂಕ್ಷನ್ ಅಂತೇಳಿ. ಅದಕ್ಕೆ ನಾನೇ ಬಂದು ಇಲ್ಲಿ ಇದ್ಕೊಂಡು ಇಲ್ಲಿ ಯಾರು ಏನು ಮಾತಾಡದೆ ಒಂದು ರೌಂಡ್ ಮಾತ್ರ ಮಾಡಿ ಸೆಕ್ಯೂರಿಟಿಗೋಸ್ಕರ ಅವ್ರಿಗೆ ಬಂದಂತವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೋಸ್ಕರ ಮಾಡಿ ಆದಷ್ಟು ಜಲ್ದಿ ನಾವು ಮುಗಿಸಿದೀವಿ. ಅದನ್ನು ನಾನು ಹೋಗ್ತೀನಿ, ಭೇಟಿ ಹೋಗ್ತೇನೆ. ಎಸ್. முக்கிய செய்தி, ஆர்சிபி வெற்றி கொண்டாட்டத்தில் 11 பேர் பரிதாபமாக பலியாகி இருக்கின்றனர். ஆர்சிபி வெற்றி கொண்டாட்டத்தின் போது ஏற்பட்ட கூட்ட நெரிசலில் சிக்கி 11 பேர் பலியாகி இருக்கின்றனர். ಬಹಳ ರಿಕ್ವೆಸ್ಟ್ ಇತ್ತು, ಅಟ್ಲೀಸ್ಟ್ ವಿಧಾನಸೌಧದಿಂದ ಬರಬೇಕು ಅಂತೇಳಿ. ಮಳೆ ಬಂತು, ತಕ್ಷಣ ಕ್ರೌಡ್ ಅನ್ಕಂಟ್ರೋಲ್ ಆಯ್ತು. ಅದಕ್ಕೋಸ್ಕರ ನಾವು ಪ್ರೊಸೆಷನ್ ಕ್ಯಾನ್ಸಲ್ ಮಾಡಿದ್ವು. ಇಲ್ಲೂ ಕೂಡ ಅನೇಕ ಅರೇಂಜ್ಮೆಂಟ್ಸ್ ಇತ್ತು, ಪ್ರೊಸೆಷನ್ಗಳಿತ್ತು. 1 ಗಂಟೆ ಮೇಲೆ ಕಾರ್ಯಕ್ರಮ ಇತ್ತು. ಬರೀ 10-15 ನಿಮಿಷದಲ್ಲೇ ಮುಗಿಸ್ಬೇಕು ಅಂತೇಳಿ ಇಲ್ಲೂ ಕೂಡ ಸೂಚನೆ ಕೊಟ್ಟು 10-15 ನಿಮಿಷದಲ್ಲೇ ಕಾರ್ಯಕ್ರಮನ ನಾವು ಮುಗಿಸಿದೀವಿ. ಅದನ್ನ ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಯಾಕೆಂದ್ರೆ ನಾನು ಅಲ್ಲಿ ಡಾಕ್ಟರ್ಗಳಿಗೆಲ್ಲ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಮುಖ್ಯಮಂತ್ರಿಗಳು, ಕೆಲವು ಮಂತ್ರಿಗಳೆಲ್ಲ ಕೆಲವೆಲ್ಲ ಅಲ್ಲಿ ಇದ್ದಾರೆ. ಇದಾದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಹೋಗ್ತಾ ಇದ್ದೀನಿ. ಸರ್, ಇಡೀ ದೇಶದಲ್ಲಾದಂತ ದೊಡ್ಡ ஆர்சிபி வெற்றி கொண்டாட்டத்தின் போது ஏற்பட்ட கூட்ட நெரிசலில் சிக்கி 11 பேர் பரிதாபமாக பலியாகி இருக்கின்றனர். கர்நாடக துணை முதலமைச்சர் டி.கே. சிவகுமார் பேட்டி அளித்ததை தற்போது பார்த்து வந்தோம். ஆர்சிபி வெற்றி கொண்டாட்டத்தின் போது ஏற்பட்ட கூட்ட நெரிசலில் சிக்கி 11 பேர் பரிதாபமாக பலியாகி இருக்கின்றனர். கூட்டத்தை கட்டுப்படுத்த தவறியதற்காக மன்னிப்பு கோரினார் துணை முதலமைச்சர் டி.கே. சிவகுமார். முக்கிய செய்தியாக பார்த்து வருகிறோம்.